ಲಲಿತಾ ದೇವಿಯವರು, ಗಂಗಾಧರ ಮೂರ್ತಿಗಳು ನನ್ನ ಪ್ರೀತಿಯಿಂದ ವೀರು ಅಂತಾನೆ ಕರಿತಾ ಇದ್ದಿದ್ದು. ನಮ್ಮ ಅಕ್ಕನೂ ಹೇಗೆ ಕರಿತಾ ಇದ್ಲು ನೋಡಿದ್ರಲ್ಲ. ಅವಳ ವಿಷಯ ಬಿಡಿ, ನೀವು ನನ್ನ ಹೆಸರಿಡದೆ ಕರೀರಿ. ಕೋಗಿಲೆಗೆ ಮತ್ತೆ ಹಾಡು ಅಂತ ಹೇಳ್ತಿದ್ದೀರಾ. ನಾನು ನಿಮ್ಮನ್ನ ವೀರು ಅಂತಾನೆ ಅಲ್ವಾ ಕರಿತಾ ಇದ್ದಿದ್ದು. ನಾನು ಪ್ರೀತಿಯಿಂದ ವೀರು ಅಂತ ಕರೆದಾಗ್ಲೆಲ್ಲ ನೀವು ಎಷ್ಟು ಖುಷಿ ಪಡ್ತಿದ್ರಿ. ಆಗೆಲ್ಲ ನನ್ನ ಬಾಯಲ್ಲಿ ನಿಮ್ಮ ಹೆಸರು ಬಿಟ್ಟು ಬೇರೆ ಏನೂ ಬರ್ತಿರ್ಲಿಲ್ಲ. ಜಾನಕಿ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಯಾವುದೇ ಮುಜುಗರ ಪಡಬೇಡಿ. ನಾನು ನಿಮ್ಮನ್ನ ಹೆಸರಿಡದೆ ಕೂಗಬೇಕು ಅಂದ್ರೆ ನೀವು ನನ್ನನ್ನ ಹೆಸರಿಡದೆ ಕೂಗಬೇಕು. ಹಾಗಾದ್ರೆ ನನ್ನ ವೀರು ನನಗೆ ಸಿಕ್ಕಿದ್ರ? ನಾನು ನಿಮ್ಮನ್ನ ವೀರು ಅಂತಾನೆ ಕರೀಲ. ಹೇಳದ್ನಲ್ಲ, ಇನ್ ಮುಂದೆ ನೀವು ಹಾಗೆ ಕೂಗಿ. ಸುಬ್ರಹ್ಮಣ್ಯ, ಏನಾಯ್ತಪ್ಪ? ಯಾರಾದ್ರೂ ಸಿಕ್ಕಿದ್ರೇನಪ್ಪ? ಇಲ್ಲಮ್ಮ, ಲೈಟ್ ಮ್ಯಾನು, ನೀರವರು, ಸೊಸೈಟಿಯವರು ಯಾರು ಕೈಗೆ ಸಿಗ್ತಾ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾ ಇದಾರೆ. ಮನೆ ಹತ್ರ ಹೋದ್ರೆ ಯಾರು ಇಲ್ಲ ಅಂತ ಹೇಳಿ ಕಳಿಸ್ತಾ ಇದಾರೆ. ಸುಬ್ಬು, ಇಲ್ಲಿ ನೋಡು ಸುಬ್ಬು, ನಾವು ಬಿಲ್ ಎಲ್ಲ ಕರೆಕ್ಟ್ ಆಗಿ ಕಟ್ಟಿದೀವಿ. ಆದ್ರೂ ಕರೆಂಟು ಕೊಡ್ತಿಲ್ಲ, ನೀರು ಬಿಡ್ತಿಲ್ಲ ಕಣೋ. ನೋಡಿದ್ರ ಎಲ್ರು ಹೆಂಗ ಪಾತ್ರ ಗೂಟ್ಕೊಂಡು ಹೋಗ್ತಾ ಇದಾರೆ ಅಂತ. ನಮ್ಮ ಹಾಲ್ ಮಾರೋ ಮೇಡಮ್ ಅಂದ್ರೆ ಸುಮ್ನೆನಾ? ಒಂದೇ ರಾತ್ರಿಲಿ ತಿನ್ನಕ್ ಅನ್ನ ಇಲ್ಲ, ಕೈ ತೊಳಿಯಕ್ ನೀರಿಲ್ದಂಗ್ ಮಾಡ್ಬಿಟ್ರು. ಏನ್ ಹೇಳ್ತಿದ್ಯ? ಅದೇ ಕಣ್ರಿ, ತಿನ್ನಕ ಅನ್ನನೇ ಇಲ್ಲ ಅಂದ್ಮೇಲೆ ಕೈ ತೊಳಿಯಕ್ಕೆ ನೀರ್ ಯಾಕೆ ಬೇಕು ಅಂತ. ಅವಮ್ಮ ಮಿನಿಸ್ಟ್ರನ್ನೇ ಬಿಟ್ಟಿಲ್ಲ, ಇನ್ನ ಇವ್ರನ್ನ ಬಿಡ್ತಾಳಿಯೇ? ಅದೆಲ್ಲ ಸರಿ ಕಣೆ, ನಾವಿರೋದು ಇದೇ ಮನೇಲಿ ತಾನೆ. ಕೈ ತೊಳೆಯಕ್ಕೆ ತಿನ್ನಕ್ಕೆ ಏನಾರು ಬೇಕಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಬಾವಾ? ನಮ್ಮ ಹತ್ರ ಕಾಸಿಲ್ವೇ, ಚಿಂತೆ ಮಾಡ್ಬೇಡ. ಅಯ್ಯೋ, ಕಾಸನ್ನೇನು ತಿನ್ನಕ್ಕಾಗುತ್ತಾ? ಕಾಸಲ್ಲೇನು ಕೈ ತೊಳೆಯಕ್ಕಾಗುತ್ತಾ? ಈ ಬಾವ ಸುಮ್ಮನೆ ಇದ್ರೆ ನಿನ್ನ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗಿ ಇಡ್ಲಿ ತೂತೊಡೆ ಕೊಡಿಸ್ತೀನಿ. ಸುಮ್ಮನೆ ತಿನ್ಬೇಕು. ಕಬಾನ್. ಈಗೇನೋ ಮಾಡೋದು ಸುಬ್ಬು? ಊಟ ಕರೆಂಟ್ ಇಲ್ಲದೆ ಹೇಗೋ ಬದುಕೋದು? ಇದೆಲ್ಲ ಯಾಕೋ ಅತಿ ಆಗ್ತಾ ಇದೆ. ಇದನ್ನ ಈ ಲೆವೆಲ್ ಅಲ್ಲೇ ಸರಿ ಮಾಡೋದಕ್ಕಾಗಲ್ಲ. ನಾನು ಇದಕ್ಕೆ ಸಂಬಂಧಪಟ್ಟಿರೋ ಇಲಾಖೆ ಹತ್ರನೇ ಮಾತಾಡ್ತೀನಿ. ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಅಯ್ಯೋ ಬೇಡ ಮೇಡಮ್, ನಾವು ಆತರ ಪಟ್ಟು ಇದು ಯಾವ್ದು ನಿರ್ಧಾರ ತಗೊಳ್ಳೋದು ಬೇಡ. ಮೊದಲು ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಸುಮ್ಮನೆ ಕಂಪ್ಲೇಂಟ್ ಮಾಡಿದ್ರೆ ಸರಿ ಹೋಗಲ್ಲ. ಹೌದು ಸುಬ್ಬು, ಆದ್ರೆ ವಿಷಯ ಏನು ಅಂತ ನಮಗ್ ಗೊತ್ತಾಗ್ಬೇಕಲ್ಲ. ಯಾರು ಕೈಗೆ ಸಿಗ್ತಾ ಇಲ್ಲ. ಯಾರು ಕಾಲ್ ಮಾಡಿದ್ರು ಯಾರು ಫೋನೇ ರಿಸೀವ್ ಮಾಡ್ತಿಲ್ಲ. ನಾನು ಇನ್ನೊಂದ್ಸಲಿ ವಿಚಾರಿಸ್ತೀನಿ. ಎಲ್ರೂ ಮನೆ ಹತ್ರನೂ ಹೋಗಿ ಇನ್ನೊಂದ್ಸಲಿ ನೋಡ್ಕೊಂಡು ಬರ್ತೀನಿ ನಾನೇ. ಇರು ಸುಬ್ಬು, ನಾನು ನಿನ್ ಜೊತೆ ಬರ್ತೀನಿ. ಅದ್ ಏನಾಗ್ತಿದೆ ಅಂತ ನಾನು ತಿಳ್ಕೊಬೇಕು. ಆದಷ್ಟು ಬೇಗ ಇದನ್ನೆಲ್ಲ ಸಾಲ್ವ್ ಮಾಡ್ಬೇಕು. ಸರಿ ಬನ್ನಿ ಮೇಡಮ್. ಸುಬ್ರಹ್ಮಣ್ಯ, ಏನ್ ಮಾಡ್ತಿರೋ ಆದಷ್ಟು ಬೇಗ ಮಾಡಿ. ಎಷ್ಟೊತ್ತು ಅಂತ ನೀರು ಊಟ ಇಲ್ಲದೆ ಇರೋದು? ಆಯ್ತಮ್ಮ, ನಾನೆಲ್ಲ ನೋಡ್ಕೊತೀನಿ. ಬನ್ನಿ. ಅಮ್ಮ, ಚಿನ್ನದ್ ಸರನಾ? ಇವಾಗ ಇದ್ದಕ್ಕಿದ್ದ ಹಾಗೆ ಚಿನ್ನದ್ ಸರ ಯಾಕಮ್ಮ ಕೇಳ್ತಿದ್ಯಾ? ಯಾಕೆ ಅಂದ್ರೆ ನೀನು ಇದ್ದಕ್ಕಿದ್ದಾಗೆ ಬಂದು ಅಮ್ಮ ನಾನು ಪ್ರೀತಿಸ್ತಿದ್ದೀನಿ ಅನ್ಲಿಲ್ವಾ? ಇದ್ದಕ್ಕಿದ್ದಾಗೆ ಬಂದು ಇವಳ ಮದುವೆ ಆಗ್ತೀನಿ ಅನ್ಲಿಲ್ವಾ? ನಾವೆಲ್ಲ ಒಪ್ಕೊಂಡ್ವಿ ತಾನೆ? ಚಿನ್ನದಂತ ಮಗನ್ನ ಇಂಥವಳ ಕೈ ಕೊಟ್ಟಿದೀನಿ ಅಂದ್ಮೇಲೆ ಒಂದ್ ಚಿನ್ನದ ಸರ ಕೇಳಿದ್ರೆ ಕೊಡ್ಸೋಕ್ಕಾಗಲ್ವಾ ನೀನು? ಸರಿಯಮ್ಮ, ಕೊಡಿಸ್ತೀನಿ. ಏನಮ್ಮ, ಅಂತೂ ಇಂತೂ ಜಾಕ್ಪಾಟ್ ಹೊಡ್ಬಿಟ್ಟೆ. ಹಾಗ್ ನೋಡಿದ್ರೆ ವರಲಕ್ಷ್ಮಿ ಅಣ್ಣನ ಹತ್ರ ಡಿಮ್ಯಾಂಡ್ ಮಾಡ್ಬೇಕು. ನೀನ್ ನೋಡಿದ್ರೆ ಹಿಂಗ್ ಡಿಮ್ಯಾಂಡ್ ಮಾಡ್ತಿದ್ಯಾ? ತಾಯಿ ಮಗನ ಹತ್ರ ಕೇಳೋದ್ರಲ್ಲಿ ಯಾವ ತಪ್ಪಿದೆ ಶ್ರೀವಲ್ಲಿ? ಅವ್ರಿಗೆ ಏನ್ ಬೇಕೋ ಇವ್ರ ಹತ್ರ ಕೇಳ್ಬೋದು. ಓ,
ಹಾಗಂತೀಯಾ? ಹಾಗಾದ್ರೆ ನನ್ನ ಮಗ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ? ಖಂಡಿತ ಮಾಡ್ಬೋದು ಅತ್ತೆ. ನೀವು ಮಕ್ಳನ್ನ ಬೆಳ್ಸಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿರ್ತೀರ. ಈಗ ನಿಮ್ಗೇನ್ ಬೇಕು ಅಂತ ಮಕ್ಳನ್ನ ಕೇಳೋದ್ರಲ್ಲಿ ಹಕ್ಕಿದೆ ಅತ್ತೆ. ಹಾ, ನನ್ನ ಸೊಸೆ ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂದ್ಮೇಲೆ ಆ ಹಕ್ಕನ್ನ ಉಪಯೋಗಿಸ್ಕೊಂಡು ನನ್ನ ಮಗನ ಹತ್ರ ಇನ್ನೊಂದ್ ಜೊತೆ ಬಳೆ ಕೊಡ್ಸು ಅಂತ ಕೇಳ್ತಿದ್ದೀನಿ. ಏನು ಯೋಚನೆ ಮಾಡಬೇಡಿ, ಏನಾದ್ರೂ ಒಂದು ಮಾಡೋಣ. ನಾನು ಪರ್ಸನಲ್ ಲೋನ್ ತಗೊಂತೇನೆ. ಇಂದ್ರ, ಇದೆಲ್ಲ ಅತಿ ಆಯ್ತು ಅಂತ ನಿಂಗೆ ಅನಿಸ್ತಿಲ್ವೇನೆ? ಅಲ್ಲಮ್ಮ, ಇದ್ದಕ್ಕಿದ್ದಾಗೆ ಬಳೆ ಸರ ಎಲ್ಲ ನಿಂಗೆ ಯಾಕಮ್ಮ ಬೇಕು? ಮನೇಲೆ ಎಷ್ಟೊಂದಿದೆ ಅಲ್ವಾ? ಏ ಅಲ್ಲ, ಅವನೇ ಕೊಡಿಸ್ತೀನಿ ಅಂತ ಒಪ್ಕೊಂಡಿರುವಾಗ ನೀವ್ ಯಾಕೆ ಹಿಂಗಾಡ್ತಿದ್ದೀರಾ? ಲೋ ಮಗನೆ, ಈ ತಾಯಿಗೋಸ್ಕರ 2 ಎಳೆ ಸರ, ಒಂದ್ ಜೊತೆ ಬಳೆ ಕೊಡ್ಸೋದು ಕಷ್ಟನೇನು ನಿನ್ಗೆ? ಲಕ್ಷ ಲಕ್ಷ ದುಡಿತಿದ್ಯಾ ತಾನೇ? ಆಯ್ತಮ್ಮ, ಕೊಡಿಸ್ತೀನಿ. ಅದ್ಯಾಕೋ ಹಿಂಗ್ ಮುಖ ಗಂಟಿಟ್ಕೊಂಡು ಹೇಳ್ತಾ ಇದ್ಯಾ? ಈ ತಾಯಿಗೆ ಒಂದ್ ಜೊತೆ ಬಳೆ, 1-2 ಎಳೆ ಸರ ಕೊಡ್ಸೋದು ನಿನ್ಗೆ ಅಷ್ಟೊಂದು ಕಷ್ಟ ಆಗ್ತಿದ್ಯಾ? ಹೆಂಗ್ ಹೇಳ್ತಿದ್ಯಾ ಅಂದ್ರೆ ಕೆಲ್ಸ ಕಳ್ಕೊಂಡಿರೋರ್ ತರ ಹೇಳ್ತಿದ್ಯಾ. ಏನೋ ಕೆಲ್ಸ ಗಿಲ್ಸ ಕಳ್ಕೊಂಡಿದ್ಯಾ ಹೇಗೆ?